ಇಲ್ಲ, ರೆಸ್ಕ್ಯೂ 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 ಅವರಂದ್ರೆ ಮೇಲ್ವಾ ಮೇಲ್ವಾನೆ ಹೌದು ಬಾ ನೀನು ಬಾ ಬಾ ಬಾಡಿಗೆ ಅಪ್ಪಾಜಿ ಅಲ್ಪ ಬಂದು ಹಂಚಿಪೋ ಇದ್ರು ಕೇಂದ್ರ ಬ್ರಹ್ಮಾವರ ಇದೆ. ಕೃಷ್ಣನ ಹೆಸರೇ ಇದೆ. ಬಂದಂತ ಅತಿಥಿಗಳಿಗೆ ನಾವು ಕೃಷ್ಣನ ನಾಮವನ್ನ ಹೇಳೋದ್ರ ಮೂಲಕ ಸ್ವಾಗತವನ್ನ ಮಾಡಿದ್ದೇವೆ. ವಿಶೇಷವಾಗಿ ಈ ಸಂಸ್ಥೆ ಒಂದಿಷ್ಟು ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಖುಷಿ ಕೊಡುವ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಯೋಗ ಮಾಡೋದ್ರ ಮೂಲಕ ಒಂದಿಷ್ಟು ನಮ್ಮ ಉಸಿರು ಇರ್ಬೋದು, ನಮ್ಮ ದೇಹ ಇರ್ಬೋದು, ನಮ್ಮ ಮನಸ್ಸು, ಇದೆಲ್ಲವನ್ನ ನಾವು ನೋಡ್ಕೋಬಹುದು. ಆ ಕೆಲಸದ ಜೊತೆ ಒಂದಿಷ್ಟು ಸಾಮಾಜಿಕವಾಗಿ ಸೇವೆಯನ್ನ ನೀಡ್ತಾ ಇದೆ. ಹಿಂದಿನ ಸಾರಿ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಅಗತ್ಯ ಇರುವಂತ ವಸ್ತುಗಳನ್ನ ಅವರು ನೀಡ್ತಾರೆ. ಹಾಗೆ ಈ ಸಾರಿ ನಮ್ಮ ಈ ಹೊಸ ಬದುಕು ಆಶ್ರಮಕ್ಕೆ ಬಂದಿದ್ದಾರೆ. ನಮ್ಮ ಈ ಸಂಸ್ಥೆಗೆ ಅಗತ್ಯ ಇರುವಂತಹ ಒಂದು ಗ್ರೈಂಡರ್ ಅನ್ನ ಪೂರೈಕೆ ಮಾಡ್ಬೇಕಂತೇಳಿ ಅವರ ಸಂಕಲ್ಪ ಇತ್ತು. ಆದ್ರೆ ದಿಢೀರಾಗಿ ನಮ್ಮ ಕೂಟದ, ನಮ್ಮ ಆಶ್ರಮದ ಅಭಿಮಾನಿಯೊಬ್ರು ಒಂದು ಗ್ರೈಂಡರ್ ತಂದು ಕೊಟ್ರು. ಆಗ ಕೊಟ್ಟಿದ್ದನ್ನ ಕೊಟ್ಟಿದೆ ಅಂತೇಳಿ ಹೇಳ್ಬೇಕು. ಯಾಕಂದ್ರೆ ಅದು ಯಾವುದೇ ಕಾರಣಕ್ಕೂ ಮೂಲೆ ಸೇರಬಾರ್ದು. ಕರೆಕ್ಟ್ ಅಲ್ವಾ? ಹಾಗಾಗಿ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ನಮ್ಗೆ ಬಟ್ಟೆ ಇಡ್ಲಿಕ್ಕೆ ಗೋಡ್ರೇಜ್ ಬೇಕಿತ್ತು. ಈಗ ಒಣಗಿಸಿ ಲಾಸ್ಟ್ ಅಲ್ಲಿ ಒಂದಿಷ್ಟು ಜನ ಅಲ್ಲಿ ಮುದ್ದೆ ಮಾಡಿ ಹಾಗೆ ಇಟ್ಟಿದ್ರು. ಹಾಗೆ ಇನ್ನು ಮುಂದೆ ಆ ಗೋಡ್ರೇಜ್ ಅಲ್ಲಿ ಚಂದ ಮಾಡಿ ಇಡ್ಬೋದು ಅಂತೇಳಿ ನಮ್ಮವರ ಒಂದು ಕನಸು. ಪ್ರತಿದಿನ ಬಟ್ಟೆಯನ್ನ ಮಡಿಚಿ ಇಡಬೇಕಾದ್ರೆ ಕೃಷ್ಣನ ಜೊತೆ ನಿಮ್ಮ ಯೋಗ ಕೇಂದ್ರದ ಹೆಸರು ಕೂಡ ಅವರು ನೆನ್ಪು ಮಾಡ್ತಾರೆ. ಯಾಕಂದ್ರೆ ಬಟ್ಟೆಯನ್ನ ಫೋಲ್ಡ್ ಮಾಡಿ ಇಡ್ಬೇಕಾದ್ರೆ, ಬಾಗಿಲನ್ನ ತೆಗಿಬೇಕಾದ್ರೆ ಕೃಷ್ಣ ಯೋಗ ಕೇಂದ್ರ ಬ್ರಹ್ಮಾವರ ಅಂತೇಳಿ ಕಾಣುತ್ತೆ. ತುಂಬಾ ಜನ ಓದು ಬಂದವರಿದ್ದಾರೆ, ತುಂಬಾ ಜನ ಹಾಡು ಹೇಳೋರಿದ್ದಾರೆ, ತುಂಬಾ ಜನ ಒಳ್ಳೆ ಮಾತಾಡೋರಿದ್ದಾರೆ. ಆದ್ರೆ ಅದಕ್ಕೆ ಸಮಯ ಕೊಡಬೇಕು. ಆ ಸಮಯವನ್ನ ಕೊಡ್ಲಿಕ್ಕೆ ನೀವು ಬಂದಿದ್ದೀರಿ. ಒಂದಿಷ್ಟು ಪ್ರೀತಿಯ ಬೊಗಸೆ ಜೊತೆ ಸಂಜೆ ಉಪಹಾರವನ್ನ ನೀಡ್ಲಿಕ್ಕೆ ನೀವು ಬಂದಿದ್ದೀರಿ. ಹಾಗೆ ನಮ್ಮವರ ಜೊತೆ ನೀವು ಕೂಡ ಖುಷಿಯಿಂದ ಡ್ಯಾನ್ಸ್ ಮಾಡ್ಬೋದು, ಹಾಡು ಹೇಳ್ಬೋದು. ಯಾವುದೇ ರೀತಿ ಕಂಡೀಷನ್ ಇಲ್ಲ. ಯಾಕಂದ್ರೆ ಸೇವೆ ಅಂದ್ರೆ ಕಂಡೀಷನ್ ಇಟ್ರೆ ಅದು ಸೇವೆ ಆಗುದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಹಾಗೆ ನಿಮ್ಮಲ್ಲಿ ಇನ್ನೊಂದು ಕೇಳೋದು, ನಮ್ಮವ್ರ ಜೊತೆ ಮಾತಾಡುವಾಗ ಹಿಂದಿನ ಇತಿಹಾಸವನ್ನ ಕೇಳಬೇಡಿ. ಯಾಕಂದ್ರೆ ಅವರು ಮತ್ತೆ ಅವರ ಭಾವನೆಗಳು ಬದಲಾದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಹಾಗಾಗಿ ನೀವು ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಒಂದು ಬಗೆಸಿ ಪ್ರೀತಿಯ ಜೊತೆ ನಗುವನ್ನ ಕೊಡಿ ಅಂತೇಳಿ ಹೇಳ್ತಾ ಇದ್ದೀನಿ. ಆತ್ಮೀಯರಾದ ನಮ್ಮ ಹೊಸ ಬದುಕು ಸೇವಾಶ್ರಮದ ಎಲ್ಲ ಸೇವಾರ್ಥಿಗಳೇ, ಹಾಗೆ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರದ ಎಲ್ಲ ಯೋಗ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ವಿನಯ್ ಚಂದ್ರ ಅವರನ್ನು ಸಾಧಾರಣ ನಮ್ಮ ಬ್ರಹ್ಮಾವರದ ಯೋಗ ಕೇಂದ್ರ ಪ್ರಾರಂಭ ಆಗುವ ಮೊದಲೇ ನನಗೆ ಪರಿಚಯ. ಶ್ರೀಕೃಷ್ಣ ಯೋಗ ಕೇಂದ್ರ ಉಡುಪಿ, ಇಲ್ಲಿ ನಾವು ಯೋಗ ಕ್ಲಾಸಿಗೆ ಹೋಗ್ತಾ ಇರುವಾಗ ವಿನಯ್ ಚಂದ್ರ ಅವರನ್ನ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರದ ವತಿಯಿಂದ ಅವರನ್ನ ವೇದಿಕೆ ಕರೆದು ಸನ್ಮಾನ ಮಾಡಿದ್ರು. ಆವಾಗಲೇ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ರು. ಮತ್ತೆ ನಮ್ಮ ಸಂಸ್ಕೃತಿ ಉಳಿಬೇಕಂತಕ್ಕಂಥ ಒಂದು ದೃಷ್ಟಿಯಿಂದ ಸೀಡ್ ಬಾಲ್ಗಳನ್ನು ಮಾಡಿ ಕಾಡಲ್ಲಿ ಎಸೆತಾ ಇದ್ರು. ಸೀಡ್ ಬಾಲ್ ಅಂತ ಹೇಳಿದ್ರೆ ಯಾವುದೇ ಒಂದು ಸಸ್ಯದ ಬೀಜವನ್ನ ಗೊಬ್ಬರ ಮಣ್ಣುಗಳಿಂದ ಮಿಶ್ರ ಮಾಡಿ ಅದರೊಳಗೆ ಬೀಜವನ್ನ ಹಾಕಿ ಅದನ್ನ ಈ ಮಳೆ ಮತ್ತು ತಂಪು ಇರತಕ್ಕಂಥ ಪ್ರದೇಶದಲ್ಲಿ ಹಾಕಿ ಬರೋದು. ಅದು ಅದರಷ್ಟಕ್ಕದೇ ಬೆಳೆದು ಅನಂತರದಲ್ಲಿ ಮರವಾಗಿ ನಮ್ಮ ಪ್ರಕೃತಿ ಅನ್ನೋದು ಚೆನ್ನಾಗಿರ್ಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಒಂದು ಐಡಿಯಾ ಅದು. ಅಂತ ಐಡಿಯಾವನ್ನು ಅವರು ಸಾಧಾರಣ ಒಂದು 8 ವರ್ಷದ ಮೊದಲೇ ಮಾಡಿದ್ರು. ಅದನ್ನೆಲ್ಲ ಗಮನಿಸಿದಂತ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರ ಉಡುಪಿ ಬ್ರಹ್ಮಗಿರಿ ಇವರು ಅವರನ್ನ ಕರೆದು ಸನ್ಮಾನ ಎಲ್ಲ ಮಾಡಿದ್ರು. ಆ ಸಮಯದ ನಾನು ಅವರನ್ನ ನೋಡಿದ್ದೆ. ಮತ್ತೆ ಅಂತ ಹೇಳಿದ್ರೆ ನಮ್ಮ ಶ್ರೀ ಕೃಷ್ಣ ಯೋಗ ಕೇಂದ್ರದ ವತಿಯಿಂದ ನಾವು ಪ್ರತಿ ವರ್ಷ ನಮ್ಮ ಯೋಗ ಕೇಂದ್ರ ಪ್ರಾರಂಭ ಆಗುವ ಮೊದಲೇ ನಮ್ಮ ಗುರುಗಳ ಅನುಮತಿ ಅಂತ ಹೇಳಿದ್ರೆ
ಏನಾದ್ರೊಂದು ನೀವು ಸೇವೆ ಮಾಡಬೇಕು, ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಸೇವೆ ಇರಬೇಕಂತ. ಬರೀ ನಾವು ದುಡಿದದನ್ನ ನಾವು ಉಪಯೋಗಿಸಿದ ಸೇವೆ ಅಂತ ಆಗುದಿಲ್ಲ. ಸ್ವಲ್ಪವಾದ್ರೂ ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟರೆ ಅದರಿಂದ ಒಂದು ಸೇವೆ ಅಂತ ಆಗ್ತದೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಆದ್ರೆ ನಮ್ಗೆ ಬೇರೆ ಯಾವ ರೀತಿ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಹಾಗಾಗಿ ಯೋಗದ ಮೂಲಕವಾಗಿ ನಾವು ಇದನ್ನು ಉಚಿತವಾಗಿ ಹೇಳಿಕೊಟ್ಟು ಸೇವೆಯನ್ನು ಮಾಡುವ ಅಂತ ಹೇಳಿ ಈ ಮಾರ್ಗದಲ್ಲಿ ಬಂದೆ. ಈ ಮಾರ್ಗದಲ್ಲಿ ಬಂದಂತ ನಾವು 4 ವರ್ಷದ ಹಿಂದೆ ಶ್ರೀಕೃಷ್ಣ ಯೋಗ ಕೇಂದ್ರವನ್ನ ಬ್ರಹ್ಮಾವರ ರೋಟರಿ ಭವನದಲ್ಲಿ ಪ್ರಾರಂಭ ಮಾಡಿ ಅದರಲ್ಲಿ ಒಂದು ಯೋಗ ದಿನಾಚರಣೆ ಮತ್ತು ಶಿವ ನಮಸ್ಕಾರಗಳು, ಅನಂತರ ಸಂಕ್ರಾಂತಿ ಆಚರಣೆ ಇದೆಲ್ಲ ಆಚರಣೆ ಮಾಡುವುದರ ಜೊತೆಗೆ ಒಂದು ಸ್ವಲ್ಪ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರಂಭದ ವರ್ಷದಲ್ಲಿ ನಾವು ಹೊಸ ಬೆಳಕು ಆಶ್ರಮದಲ್ಲಿ ಹೋಗಿದ್ದೆವು. ಆ ಸಂದರ್ಭದಲ್ಲಿ ಹೊಸ ಬೆಳಕು ಆಶ್ರಮದಲ್ಲಿ ವಿನಯ್ ಚಂದ್ರ ಅವರು ಇದ್ರು. ಅವರ ಒಂದು ಗುರುತದಲ್ಲಿ ನಾವು ಹೊಸ ಬೆಳಕು ಆಶ್ರಮಕ್ಕೆ ಹೋದಾಗ ಶ್ರೀಕೃಷ್ಣ ಯೋಗೇಂದ್ರ ವತಿಯಿಂದ ಅಲ್ಲಿ ಅಗತ್ಯವಾದಂತಹ ವಸ್ತುಗಳನ್ನ, ದಿನಸಿ ವಸ್ತುಗಳನ್ನು ಕೊಟ್ಟು ಒಂದು ಸ್ವಲ್ಪ ಸಹಾಯ, ನಮ್ಮ ಕೈಲಾದ ಸಹಾಯ, ತುಂಬಾ ಸಹಾಯ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅವಶ್ಯಕತೆಗಳಂತಕ್ಕಂಥ ತುಂಬಾ ಮಹತ್ತರವಾದ, ನಮ್ಮ ಕೈಲಾದ ಕಿಂಚ ಸಹಾಯವನ್ನ ಆ ಸಂದರ್ಭದಲ್ಲಿ ಮಾಡಿ ಬಂದೆವು. 2ನೇ ವರ್ಷ ನಾವು ಇಲ್ಲಿ ಮಮತೆಯ ತೊಟ್ಟಿಲು ಅಂತಕ್ಕಂಥ ಆಶ್ರಮ ಇದೆ, ಅಲ್ಲಿ ಅನಾಥ ಮಕ್ಕಳ ಆಶ್ರಮ, ಅಲ್ಲಿ ಒಂದಷ್ಟು ದಿನಸಿ ವಸ್ತುಗಳನ್ನ ಮತ್ತು ಸ್ವಲ್ಪ ಸಹಾಯವನ್ನು ಮಾಡಿ ಬಂದೆವು. ಈ ವರ್ಷ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ 3ನೇ ವರ್ಷ ಈ ಆಶ್ರಮ ಹೊಸ ಬದುಕು ಆಶ್ರಮಕ್ಕೆ ಬಂದಿದ್ದೇವೆ. ಬಂದಂತ ನಾವು ತುಂಬಾ ಸಹಾಯ ಅಲ್ಲ ಇದು, ಯಾಕೆ ಅಂತ ಹೇಳಿದ್ರೆ ತುಂಬಾ ಸಹಾಯಕ್ಕಿಂತ ಸ್ವಲ್ಪ ಸಹಾಯ, ನಮ್ಮೆಲ್ಲರ ಕಿಂಚಿತ್ ಸಹಾಯವನ್ನ ನಾವು ಕೊಟ್ಟಿದ್ದೇವೆ. ಹಾಗೆ ಎಲ್ಲರಿಗೂ ಭಗವಂತ ಶ್ರೇಯಸ್ಸನ್ನ ಮಾಡಲಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಈ ಆಶ್ರಮದ ಬಂಧುಗಳು ನೋಡುವಾಗ ನಮ್ಗೆ ತುಂಬಾ ಬೇಸರ ಆಗ್ತದೆ. ಜೊತೆಗೆ ಅವರೊಂದಿಗೆ ನಾವು ಬೆರೆಯುವ, ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರ ವತಿಯಿಂದ ಇನ್ನಷ್ಟು ಹೆಚ್ಚಿನ ಸಹಾಯ, ಸೇವಾ ಮನೋಭಾವನೆ ಮತ್ತು ಸೇವೆಗಳನ್ನು ಮಾಡಲಿಕ್ಕೆ ನಮಗೆ ಭಗವಂತ ಇನ್ನಷ್ಟು ದಿವ್ಯವಾದ ಶಕ್ತಿ ಕೊಡ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸುವ. ಹಾಗೆ ಬಂದಂತ ನಿಮಗೆಲ್ಲರಿಗೂ, ಇಲ್ಲಿರ್ತಕ್ಕಂಥ ಆಶ್ರಮ ವಾಸಿಗಳೆಲ್ಲರಿಗೂ ಕೂಡ ನಮಸ್ಕರಿಸ್ತಾ 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು ಸರ್. ನೀವು ಹೇಳಿದ್ರಿ ತುಂಬಾ ಚಿಕ್ಕದು ಅಂತೇಳಿ. ತುಂಬಾ ಚಿಕ್ಕದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿದ್ದೇವೆ ಅಂತೇಳಿ ಈ ಕೈ ಬೆರಳನ್ನ ಹಿಡಿದ್ರೆ ಅದ್ರಿಗಿಂತ ದೊಡ್ಡದು ಬೇರೆ ಯಾವುದು ಇಲ್ಲ. ಹಾಗೆ ವಿಶೇಷವಾಗಿ ನಿಮಗೋಸ್ಕರ ನಮ್ಮವರು ಒಂದು ಹಾಡು ಹೇಳಲಿಕ್ಕೆ ಇದ್ದಾರೆ. ಅಲ್ವಿನ್ ಬೆಲೆ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ, ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ, ಕಡಜನರು ನಮ್ಮವರೇ, ಎಲ್ಲ ನಮ್ಮವರೇ. ಹೇಗಿತ್ತು ಹಾಡು? ಹಾಗೆ ನಿಮ್ಮವ್ರು ಯಾರಾದ್ರೂ ಹಾಡು ಹೇಳೋರು ಇದ್ರೆ ಬರ್ಬೋದು.
ಮತ್ತು ಮುಂದಿದ್ದು ಯಾವುದು ಹೇಳಲ್ಲ. ಇವಾಗಲೂ ಕೂಡ ಒಳ್ಳೆ ಡ್ಯಾನ್ಸರ್. ಹಾಗೆ ಒಂದು ಅದ್ಭುತ ಹಾಡಿಗೆ ಈಗ ಡ್ಯಾನ್ಸ್ ಮಾಡಿಟ್ಟಿದ್ದಾರೆ. ಅವರಿಗೆ ಜೋರಾದ ಚಪ್ಪಲ ಮೂಲಕ ಪ್ರೋತ್ಸಾಹ ಕೊಡಿ. ಗೋಪಾಳ ಒಂದು ಹಾಗೆ ನಮ್ಮ ಆಶ್ರಮದವರು ಗೇರು ಬೀಜದ ವೃತ್ತಿಯನ್ನ ಮಾಡ್ತಾರೆ. ಅದರಿಂದ ತುಂಬಾ ಏನು ಹಣ ಬರಲ್ಲ. ತಿಂಗಳಿಗೆ ಒಂದು 4,000 ರೂಪಾಯಿ, 4,500 ಹಾಗೆಲ್ಲ ಬರುತ್ತೆ. ಅದರಿಂದ ಹಾಲು ತರಲಿಕ್ಕೆ ಮತ್ತೆ ಗ್ಯಾಸ್ ತರಲಿಕ್ಕೆ ಅದರಲ್ಲಿ ಇದಾಗುತ್ತೆ. ಗ್ಯಾಸ್ ಅಂದ್ರೆ ತಿಂಗಳಿಗೆ 4 ಬೇಕಾಗುತ್ತೆ. 2 ಸಿಲಿಂಡರ್ ಬರುತ್ತೆ. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ತಗೊಳ್ಳೋದು ನಾವು. ಹಾಗೆ ಅವ್ರು ಸುಮ್ಮನೆ ಕೂತಾಗ ಅವರಿಗೆ ಬೇರೆ ಬೇರೆ ಯೋಚನೆಗಳು ಬರುತ್ತೆ. ಅಂದ್ರೆ ಹಿಂದಿದ್ದು ಕೆಲವೊಂದು ನೆನಪು ಬರುತ್ತೆ. ಹಿಂದಿದ್ದು ನೆನಪು ಬಂದ ತಕ್ಷಣ ಅವರು ಬೇರೆ ತರ ವರ್ತನೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ಅವರ ಮೈಂಡ್ ಅನ್ನ ಸ್ವಲ್ಪ ಡೈವರ್ಟ್ ಮಾಡಬೇಕು. ಅದು ಡೈವರ್ಟ್ ಮಾಡಬೇಕಾದ್ರೆ ಒಂದು ಸಣ್ಣ ವೃತ್ತಿಯನ್ನ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಹಾಗೆ ಲೇಡೀಸ್ ಒಂದು 2 ಮಾಡ್ತಾರೆ, ಮತ್ತೆ ಜೆಂಟ್ಸ್ ಸಾಧಾರಣ ಒಂದು 7-8 ಜನ ತುಂಬಾ ಖುಷಿಯಿಂದ ಮಾಡ್ತಾರೆ. ಅದರಲ್ಲಿ ಕೆಲವರಿಗೆ ಮಾಡೋದು ಕಷ್ಟ, ಯಾಕಂದ್ರೆ ಚಾಕುವನ್ನ ನಾವು ಕೊಡ್ಬೇಕಾಗತ್ತೆ. ಅದನ್ನ ತುಂಬಾ ಕ್ಲೀನಿಂಗ್ ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಹಾಗಾಗಿ ಅದನ್ನ ಕೆಲವರಿಗೆ ಕೊಡೋದು ಕಷ್ಟ. ಸ್ವಲ್ಪ ಸರಿ ಇದ್ದವರು, ಮೈಂಡ್ ಸ್ವಲ್ಪ ಸರಿಯಾದವರಿಗೆ ನಾವು ಅದನ್ನ ಕೊಟ್ಟು ಫುಲ್ ಟ್ರೈನಿಂಗ್ ಎಲ್ಲ ಮಾಡಿ ಮಾಡ್ತೀವಿ. ಸೊ ನಮ್ಮ ಈ ಆಶ್ರಮದ ಒಂದು ಪುಟ್ಟ ಒಂದು ಇದನ್ನು ಹೇಳ್ತೀನಿ. 1 ವರ್ಷ ಆಗಿದೆ ಅಷ್ಟೇ ಈ ಸಂಸ್ಥೆಗೆ. ನಾವಿದು ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ ಏನಂತೇಳಿ ಹೇಳಿದ್ರೆ, ನಾವು ಆಕ್ಚುಲಿ ನಾನು ಬೇರೆ ಜಾಬ್ ಅಲ್ಲಿ ಇದ್ದಿದ್ದೆ. ವೈಫು ಕುವೈಟ್ ಅಲ್ಲಿ ಇದ್ದಿದ್ಲು. ನಾವು ಮಾಡ್ಬೇಕಂತ ಇದು ಮಾಡಿದಲ್ಲ, ಒಂದು ಸಣ್ಣದೊಂದು ಹೆಲ್ಪ್ ಮಾಡ್ತಾ ಇತ್ತು. ಅದಾದ್ಮೇಲೆ ನಾನು ಜಾಬ್ ಸೇರ್ಕೊಂಡಿದ್ದೆ. ಮತ್ತೆ ಒಂದು 4-5 ಜನ ಸೇರ್ಕೊಂಡು ಈ ಆಶ್ರಮವನ್ನ ಮಾಡು ಅಂತೇಳಿ ಹೇಳಿದ್ರು. ಹೇಳಿದ್ಮೇಲೆ ಬೇಡ ಬೇಡ ಅಂತೇಳಿ ಹೇಳಿದ್ರು. ಸ್ವಲ್ಪ ಫೋರ್ಸ್ ಮಾಡಿದ್ವಿ. ಅದಾದ್ಮೇಲೆ ಈಗ ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಆಗಿದ್ದು. ಈಗ ಸಾಧಾರಣ 52 ಜನ ನಮ್ಮಲ್ಲಿ ಇದ್ದಾರೆ. ಇಲ್ಲಿ ಮಕ್ಕಳು ತಂದು ಬಿಡುವಂಥದ್ದು ಆ ಆಪ್ಷನ್ ಇಲ್ಲ. ನನಗೆ ಅತ್ತೆ ನೋಡ್ಲಿಕ್ಕಾಗಿಲ್ಲ, ನನಗೆ ಸೊಸೆನ್ ನೋಡ್ಲಿಕ್ಕಾಗಿಲ್ಲ. ಆ ಥರ ನಮ್ಮಲ್ಲಿ ಆಪ್ಷನ್ ಇಲ್ಲ. ಯಾರು ಇರಬಾರ್ದು, ಅಂದ್ರೆ ಅವರಿಗೆ ನಾವೇ ಮಕ್ಕಳಾಗಬೇಕು. ಆ ಥರ ಡ್ರೀಮ್ ಇಟ್ಕೊಂಡು ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು. ಅದರಲ್ಲಿ ಕೆಲವರದ್ದು ಸ್ಟೋರಿ ನೀವು ಆವಾಗಲೇ ಕೇಳಿದ್ರಿ, ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಬದಲಾಗಬೇಕು. ಹಾಗೆ ಬದಲಾದ್ರೆ ಅದು ನಮ್ಗೆ ಖುಷಿ ಆಗುತ್ತೆ. ಹೆಸರು ಹೇಳುತ್ತೆ ಹೊಸ ಬದುಕು, ಅಂದ್ರೆ ನ್ಯೂ ಲೈಫ್ ಅಂತೇಳಿ. ಇಂಗ್ಲಿಷಲ್ಲಿ ನ್ಯೂ ಲೈಫ್ ಅಂತೇಳಿ. ಯಾವುದೇ ರೀತಿ ಇದು ಬೇರೆ ತಿಳ್ಕೊಬೇಡಿ. ಅದಕ್ಕಾಗಿ ನಾವು ಇದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಹೊಸ ಬದುಕು ಅಂತೇಳಿ ಹೆಸರಿಟ್ಟಿರುವಂಥದ್ದು. ಮತ್ತೆ ಇಲ್ಲಿ ನೀವು ಬರ್ತೀರಿ, ಅವರಿಗೆ ಖುಷಿ ಕೊಡ್ತೀರಿ. ಖುಷಿಯ ಜೊತೆ ಈ ಪ್ರೀತಿಯನ್ನು ಕೊಡ್ತೀರಿ. ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಈ ರೀತಿ ಒಂದು ಪ್ರೋಗ್ರಾಮ್ ಮಾಡಿದ ತಕ್ಷಣ ಅವರಿಗೂ ಒಂದಿಷ್ಟು ಖುಷಿ ಆಗತ್ತೆ. ಅವರೊಳಗೆ ಇರುವಂತಹ ಕಲೆ ಹೊರಬರುತ್ತೆ. ಆ ಕಲೆ ಹೊರಬರ್ಬೇಕಾದ್ರೆ ನೀವು ಒಂದಿಷ್ಟು ಸಮಯವನ್ನ ಅವರಿಗೆ ಕೊಡ್ಬೇಕಾಗತ್ತೆ. ಇವತ್ತು ನೀವು ಬಂದ್ರಿ, ನಾಳೆನೂ ಬರ್ಬೋದು. ಡೈಲಿ ಬರುವಾಗ ಏನು ತರ್ಬೇಕಂತಿಲ್ಲ. ನೀವು ಬರುವಾಗ ಒಂದು ಬೊಗಸೆ ಪ್ರೀತಿಯನ್ನು ಹಿಡ್ಕೊಂಡು ಬಂದ್ರೆ ಸಾಕು. ಅದ್ರಿಗಿಂತ ಬೇರೆ ಏನು ಕೂಡ ನೀವು ತರಬೇಕಾಗಿಲ್ಲ. ಅದನ್ನ ತಗೊಂಡು ಬಂದ್ರೆ ಅವ್ರ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ಬೋದು, ಭಜನೆ ಮಾಡ್ಬೋದು. ಇಲ್ಲಿ ಒಂದು ಕೋಟದ ಒಂದು ಮಹಿಳಾ ಟೀಮ್ ಇದೆ.
ಅವರು ವಾರಕ್ಕೊಂದು ಬಂದು ಭಜನೆ ಹೇಳಿಕೊಡ್ತಾರೆ. ಅಂದ್ರೆ ಅವರಲ್ಲಿ ಬೇರೆ ಬೇರೆ ನಾವು ಒಂದು ಕಾರ್ಯಕ್ರಮ ಮಾಡಬೇಕಂತ ಇದೆ. ಅಂದ್ರೆ ಪಬ್ಲಿಕ್ ಅಲ್ಲಿ ಗಣೇಶ ಚತುರ್ಥಿ ಆಗುತ್ತೆ, ಶಾರದೋತ್ಸವ ಆಗುತ್ತೆ, ಅಲ್ಲಿ ಕರ್ಕೊಂಡೋಗಿ ಭಜನೆ ಹೇಳಿಸುವಂತದ್ದು ಒಂದು ಮಾಡ್ಬೇಕಂತ ಇದೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಚೌತಿ ಆಗುತ್ತೆ ಇದರ ಹೊರಗಡೆ. ಈ ಸಾರಿ ನಮ್ಮ ಆಶ್ರಮದವರು ಡ್ಯಾನ್ಸ್ ಮಾಡಿದ್ರು, ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು. ಹಾಗೆ ಅವರ ಟ್ಯಾಲೆಂಟ್ ಅನ್ನ ಹೊರಗೆ ಹಾಕ್ಬೇಕು, ಒಂದಿಷ್ಟು ಅವರು ಖುಷಿಯಾಗಿರ್ಬೇಕಂತೇಳಿ ನಾವು ಈ ಸಂಸ್ಥೆ ಪುಟ್ಟ ಮಟ್ಟಕ್ಕೆ ಪ್ರಾರಂಭ ಮಾಡಿದ್ದು. ಇದಿನ್ನೂ ಪುಟ್ಟದಷ್ಟೇ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ಸಲಹೆ ಇದೆಲ್ಲವೂ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ನಾವು ತುಂಬಾ ಚಿಕ್ಕವರು ವಯಸ್ಸಲ್ಲಿ, ನಾವು ಕೂಡ ದೊಡ್ಡ ವ್ಯಕ್ತಿಗಳಲ್ಲ, ತುಂಬಾ ಚಿಕ್ಕವರು. ನಾವು ಮಾಡಬೇಕಾದ ತುಂಬಾ ಇದೆ, ಅದಕ್ಕೆ ನಾವು ಕಲಿಬೇಕಾದ ತುಂಬಾ ಇದೆ. ಹಾಗೆ ನಾವು ಕಲಿಬೇಕಾದ್ರೆ ಒಂದಿಷ್ಟು ನಾವು ಬೇರೆಯವರ ಸಲಹೆಯನ್ನ ನಾವು ಕೇಳಬೇಕಾಗತ್ತೆ. ಹಾಗೆ ಇದಿಷ್ಟೇ ಹೇಳ್ತಾ ನಿಮ್ಮೆಲ್ರಿಗೂ ಇವತ್ತು ನಮ್ಮವರನ್ನ ಖುಷಿಪಡಿಸಿದ್ದಕ್ಕೆ ಒಂದು ಜೋರಾದ ಚಪ್ಪಳೆ ಮೂಲಕ ಅವರೆಲ್ರಿಗೂ ಧನ್ಯವಾದಗಳನ್ನ ತಿಳಿಸುವ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಹ್ರಾಂ ಮಿತ್ರಾಯ ನಮಃ. ಓಂ ಹ್ರೀಂ ರವಯೇ ನಮಃ. ಓಂ ಹ್ರೂಂ ಸೂರ್ಯಾಯ ನಮಃ. ಓಂ ಹ್ರೈಂ ಭಾನವೇ ನಮಃ. ಓಂ ಹ್ರೌಂ ಖಗಾಯ ನಮಃ. ಓಂ ರಹ ಓಷ್ಣೇ ನಮಃ. ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ಹ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ರಹ ಭಾಸ್ಕರಾಯ ನಮಃ. ಸೂರ್ಯ ನಮಸ್ಕಾರ ಮಾಡಿದ ನಮ್ಮ ಶ್ರೀಕೃಷ್ಣ ಯೋಗ ಕೇಂದ್ರದ ಎಲ್ಲ ಯೋಗ ಬಂಧುಗಳಿಗೆ ಧನ್ಯವಾದಗಳು. ಹಾಗೆ ನಿಮಗೆ ನೆಕ್ಸ್ಟ್ ಸೇವೆ ಮಾಡೋದಕ್ಕೆ ಮುಂದಿನ ವರ್ಷ ನಮ್ಮ ಆಶ್ರಮ ಅಲ್ಲ, ಬೇರೆ ಆಶ್ರಮಕ್ಕೂ ಹೋಗ್ಬೇಕು. ಯಾಕಂದ್ರೆ ತುಂಬಾ ಆಶ್ರಮ ಇದೆ, ನಮ್ಮ ಮಧ್ಯ ತೊಟ್ಟಿಲ್ ಇದೆ, ಮಟ್ಪಾಡಿಯಲ್ಲಿ ವಿಜಯ್ ಇದೆ, ಬೇರೆ ಬೇರೆ ಆಶ್ರಮಗಳಿಗೆ ಸಹಾಯ ಮಾಡೋದಕ್ಕೆ ಆದವರು ಇನ್ನಷ್ಟು ನಿಮ್ಮ ಇಡೀ ಟೀಮಿನ ಎಲ್ಲಾ ಸದಸ್ಯರಿಗೆ ಶಕ್ತಿ ತುಂಬಲಿ ಅಂತೇಳಿ ನಮ್ಮೆಲ್ಲರ ಹಿರಿಯರ ಆಶೀರ್ವಾದ, ಹಿರಿಯರ ಆರೈಕೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಬಂದಂತ ಎಲ್ಲಾ ಅತಿಥಿಗಳಿಗೂ ಕೂಡ, ಸಹಾಯ ಮಾಡಿದಂತ ಎಲ್ಲಾ ಕೈಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಡಮೂಗಲ್ಲಿ ಉಸಿರು ತಕೊಳ್ಳೋದು, ಎಡಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕೋದು. ನೀವು ಡೈಲಿ ಇದನ್ನು ಮಾಡಿಕೊಳ್ಬಹುದು, ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ. 12ಕ್ಕಿಂತ ಜಾಸ್ತಿನೂ ಮಾಡ್ಕೊಳ್ಬಹುದು. ಹಾಗೆ ಎಡಮೂಗಿನಲ್ಲಿ ಉಸಿರು ತಕೊಂಡು ಉಸಿರು ಹೊರಗೆ ಹಾಕಿದ ನಂತರ ನಿಮ್ಮ ಮತ್ತೊಂದು ಬೆರಳಿನಿಂದ, ಉಂಗುರ ಬೆರಳಿನಿಂದ, ಕೈ ಅದೇ ಕೈ ಉಪಯೋಗಿಸಿ ಉಂಗುರ ಬೆರಳಿನಿಂದ ಎಡಮೂಗನ್ನು ಮುಚ್ಚಿಕೊಳ್ಬೇಕು. ಬಲ ಮೂಗಿನಿಂದ ಹಾಗೆ ಉಸಿರು ತಕೊಳ್ಬೇಕು, ಉಸಿರನ್ನು ಹೊರಗೆ ಹಾಕ್ಬೇಕು. 12 ಬಾರಿ ಮಾಡ್ಬೇಕು. ಆಯ್ತಾ? ಹಾ, ನಮ್ಮ ಏನಂದ್ರೆ ಈ ರೀತಿ ದಿನ ಮಾಡೋದ್ರಿಂದ ನಮ್ಮ ಉಸಿರಾಟ ಕ್ರಿಯೆ ದೀರ್ಘವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಉಸಿರಾಟ ದೀರ್ಘವಾದಷ್ಟು ಆಯಸ್ಸು, ಆರೋಗ್ಯ ದೀರ್ಘವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಏನಂದ್ರೆ, ಒಮ್ಮೆ ಮೌನವಾಗಿ ಕುತ್ಕೊಳ್ಬೇಕು. ಎಡ ಕೈ ಮೇಲೆ ಬಲ ಕೈ ಇಟ್ಟು ಮೌನವಾಗಿ ಕುತ್ಕೊಳ್ಬೇಕು. ಉಸಿರನ್ನು ದೀರ್ಘ ತಕೊಳ್ಬೇಕು, ಹಾಗೆ ದೀರ್ಘ ಉಸಿರನ್ನು ಹೊರಗೆ ಹಾಕ್ಬೇಕು. ಇಷ್ಟೇ ಮಾಡಿಕೊಂಡು ಬನ್ನಿ. ದೀರ್ಘವಾಗಿ ಉಸಿರು ತಕೊಳ್ಳಿ, ದೀರ್ಘವಾಗಿ ಉಸಿರು ಹೊರಗೆ ಹಾಕ್ತಾನೆ ಇರಿ. ಉಸಿರಾಟದ ಕಡೆಗೆ ಗಮನ ಕೊಟ್ಕೊಂಡಿರಿ ಕುತ್ಕೊಂಡು. ಆರೋಗ್ಯ ವೃದ್ಧಿ ಆಗ್ಲಿಕ್ಕೆ ಒಳ್ಳೇದಾಗ್ತದೆ. ಅರ್ಥ ಆಯ್ತಾ?
ಆ, ನಿಮ್ಗೆ ನಿಮ್ಮ ಇಡೀ ಟೀಮಿನ ಎಲ್ಲ ಸದಸ್ಯರಿಗೆ ಹಾಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಆ ದೇವರ ಆಯುರ ಆರೋಗ್ಯ ಆಯಸ್ಸು ಯಶಸ್ಸು ಎಲ್ಲವನ್ನ ನೀಡಲಿ.